ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಒಂದು ವಿಡಿಯೋ ಇಡೀ ದೇಶದಾದ್ಯಂತ ಕಳೆದ ಒಂದು ವಾರದಿಂದಲೂ ಕೂಡ ಸದ್ದು ಮಾಡ್ತಾ ಇದೆ. ಅದೇನು ಅಂತಂದ್ರೆ, ಒಂದು ಹೆಣ್ಣು ಮಗಳು ಲಾಡ್ಜ್ನಲ್ಲಿ ಶವವಾಗಿ ಪತ್ತೆ ಆಗಿರುವಂತದ್ದು. ಬಹುತೇಕ ನೀವು ಕೂಡ ಇದನ್ನು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಆದ್ರೆ ಆರಂಭದಲ್ಲಿ ಒಂದು ನಾನು ನಿಮಗೆ ಹೇಳಲೇಬೇಕು, ನೋಡಿ ಮಾಡಿ ಸ್ನೇಹವನ್ನ ಮಾಡಬೇಕಂತೆ. ಬಹುತೇಕ ಯಾರು ಹೇಗೆ ಬೇಕಾದ್ರೂ ಯಾವ ಸಂದರ್ಭದಲ್ಲಿ ಬದಲಾಗಬಹುದು. ಈಗ ಈ ಒಂದು ಪ್ರಕರಣದಲ್ಲೂ ಕೂಡ ಸ್ನೇಹಿತರ ಕೈವಾಡ ಇದೆ. ಅದರಲ್ಲೂ ಮುಖ್ಯವಾಗಿ ಲಾಡ್ಜ್ ನಲ್ಲಿ ಕರೆದುಕೊಂಡು ಹೋಗಿ ಆ ಸ್ನೇಹಿತರು ಮಾಡಿಬಿಟ್ಟಿದ್ದಾದ್ರೂ ಏನು ಅನ್ನುವುದನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಶಾಖಪಟ್ಟಣದ ವಿಶಾಲಾಕ್ಷಿ ನಗರದಲ್ಲಿ ಯುವತಿಯ ಸಾವಿನ ಸುತ್ತಲಿನ ಅನೇಕ ಅನುಮಾನಗಳು ಕೂಡ ಇದೀಗ ಕಾಣ್ತಾ ಇದ್ದಾವೆ. ವಿಶಾಲಾಕ್ಷಿ ನಗರದ ಬಿ ಸ್ಟೈಲ್ ಲಾಡ್ಜ್ ನಲ್ಲಿ ಶಾಂತಕುಮಾರಿ ಎಂಬ ಯುವತಿಯ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಇದೀಗ ಬೆಳಕಿಗೆ ಬಂದಿದೆ. ಇನ್ನು ಇದನ್ನ ಆತ್ಮಹತ್ಯೆ ಅನ್ನೋ ರೀತಿಯಲ್ಲಿ ಸ್ನೇಹಿತರು ಹೇಳಿಬಿಟ್ರೆ, ಈತ ಕುಟುಂಬದವರು ಕೂಡ ಇದನ್ನ ಕೊಲೆ ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಎರಡಕ್ಕೂ ಕೂಡ ಒಂದು ಕಾರಣ ಇದೆ. ಆ ಹಿಂದಿನ ದಿನ ಏನಾಗಿ ಬಿಡುತ್ತೆ ಅಂತಂದ್ರೆ, ಶಾಂತಕುಮಾರಿಯ ಸ್ನೇಹಿತರದ ಒಂದು ಬರ್ತ್ಡೇ ಇರುತ್ತೆ. ಬರ್ತ್ಡೇ ಪಾರ್ಟಿ ಮುಗಿಯುತ್ತೆ. ಪಾರ್ಟಿ ಮುಗಿದಾದ ಬಳಿಕ ವಾಪಸ್ ಮನೆಗೆ ಬರೋದಕ್ಕೆ ಸಮಯ ಕೂಡ ಹಾಗೆ ಬಿಡುತ್ತೆ. ಹಾಗಾಗಿ ಈ ಎಲ್ಲರೂ ಸೇರಿಕೊಂಡು ಲಾಡ್ಜ್ ಅನ್ನ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಎಲ್ಲರೂ ಕೂಡ ತಮ್ಮ ಪೋಷಕರಿಗೂ ಕೂಡ ಫೋನ್ ಮಾಡಿ ಹೇಳಿಬಿಡ್ತಾರೆ, ಇಲ್ಲ ಬರೋದಕ್ಕೆ ಆಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ ಅನ್ನೋ ಹಾಗೆ. ಆಗ ಸಹಜವಾಗಿ ಆ ಒಂದು ಲಾಡ್ಜ್ ಅನ್ನ ನೋಡ್ತಾರೆ. ಲಾಡ್ಜ್ ನ ಬಳಿ ಹೋದಂತ ಸಂದರ್ಭದಲ್ಲಿ ಲಾಡ್ಜ್ ನ ಬುಕ್ ಕೂಡ ಮಾಡ್ತಾರೆ. ಅಲ್ಲಿನ ಪ್ರೊಸೀಜರ್ ಏನಿರುತ್ತೆ, ಆಧಾರ್ ಕಾರ್ಡು ಅಂತದೆಲ್ಲವನ್ನು ಕೂಡ ತಮ್ಮ ಗುರುತಿನ ಚೀಟಿಯನ್ನು ಕೊಟ್ಟು ಲಾಡ್ಜ್ ನ ಬುಕ್ ಮಾಡ್ಕೊಳ್ತಾರೆ. ಆರಂಭದಲ್ಲಿ 3 ಜನ ಇರ್ತಾರೆ. ಅಂತಂದ್ರೆ 3 ಜನರ ಮಧ್ಯೆ ಒಂದೇ ನಮಗೆ ಲಾಡ್ಜ್ ಬೇಕು ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ತಾರೆ. ನಾವು ಇಲ್ಲ ಬಂದಿದ್ದೀವಿ, ಇರ್ತೀವಿ, ಮತ್ತೆ ಬೆಳಿಗ್ಗೆ ಹೋಗ್ಬಿಡ್ತೀವಿ, ಆದ್ರೆ ಒಂದಿಷ್ಟು ಪಾರ್ಟಿ ಮಾಡೋದಿದೆ, ಎಣ್ಣೆ ಪಾರ್ಟಿ ಮಾಡ್ತೀವಿ ಹುಡುಗರೆಲ್ಲ ಸೇರಿ ಅನ್ನೋ ಹಾಗೆ. ಅದಾದ ಬಳಿಕ ಏನಾಗಿಬಿಡುತ್ತೆ ಅಂತಂದ್ರೆ, ಆ ಒಂದು ಹೋಟೆಲ್ನ 118 ರೂಮ್ ನಂಬರ್ ಬಾಡಿಗೆನ ಕೊಡ್ತಾರೆ. ಅದಾದ ಬಳಿಕ ಮತ್ತೊಂದಿಷ್ಟು ಸ್ನೇಹಿತರು ಕೂಡ ಸೇರ್ಕೊಳ್ತಾರೆ. ಅದಾದ ಬಳಿಕ ಮತ್ತೆ ಬುಕ್ ಮಾಡ್ತಾರೆ. 119 ಕೊಠಡಿಯನ್ನು ಕೂಡ ಪಡೆದುಕೊಳ್ತಾರೆ. ಅದಾದ ಬಳಿಕ ಎಲ್ಲರೂ ಕೂಡ ಮಜಾ ಮಾಡ್ತಾರೆ, ಎಣ್ಣೆ ಪಾರ್ಟಿ ಮಾಡ್ತಾರೆ. ಅದೆಲ್ಲವೂ ಕೂಡ ಹಾಗೆ ಬಿಡುತ್ತೆ. ಮಾಡ್ತಾ ಎಲ್ಲರೂ ಕೂಡ ಮಾತನಾಡದಂತ ಸಂದರ್ಭದಲ್ಲಿ ಒಂದು ಏನ್ ಆಗಿ ಬಿಟ್ಟಿರುತ್ತೆ ಅಂದ್ರೆ, ಈ ಹಿಂದೆ ಸ್ನೇಹಿತರು ಎಲ್ಲರೂ ಕೂಡ ಇರ್ತಾರಲ್ಲ, ಆ ಸ್ನೇಹಿತರ ಪೈಕಿ ಇನ್ನೊಬ್ಬಳು ಲಕ್ಷ್ಮಿ ಅನ್ನುವಂತ ಆಕೆ ಬೇರೆಯವರ ಜೊತೆಗೆ ಸಂಬಂಧ ಹೊಂದಿದ್ದಾಳೆ ಅನ್ನೋ ರೀತಿಯಲ್ಲಿ ಚರ್ಚೆಯನ್ನ ಮಾಡಿಬಿಟ್ಟಿದ್ರಂತೆ. ಈ ಹಿಂದೆ ಈ ಶಾಂತಕುಮಾರಿಯು ಕೂಡ ಅವಳ ಬಗ್ಗೆ ಬೇರೆಯವರ ಮುಂದೆ ಹೇಳಿಬಿಟ್ಟಿದ್ಲು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಅದು ಆ ಸಂದರ್ಭಕ್ಕೆ ನೆನಪಾಗಿ ಬಿಡುತ್ತೆ. ಎಲ್ಲರೂ ಕೂಡ ಅದನ್ನ ಪ್ರಶ್ನೆ ಮಾಡ್ತಾರೆ. ಆಗ ಎಲ್ಲಾ ಸ್ನೇಹಿತರು ಕೂಡ ಸೇರಿಕೊಂಡು ಆಕೆಯ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆಕೆಗೆ ಮೂರ್ಛೆ ಬಂದು ಬಿಡುತ್ತೆ. ಮೂರ್ಛೆ ಬಂದಂತ ಸಂದರ್ಭದಲ್ಲಿ ಆಕೆ ಅಲ್ಲೇ ಬಿದ್ದಿರ್ತಾಳೆ. ಆಮೇಲೆ ಎಲ್ಲರೂ ಕೂಡ ಎಬ್ಬಿಸ್ತಾರೆ. ಎಬ್ಬಿಸಾದ ಬಳಿಕ ಎಲ್ಲವೂ ಕೂಡ ವಾತಾವರಣ ಕೂಲ್ ಆಗುತ್ತೆ. ಅದಾದ ಬಳಿಕ ಈ 2 ರೂಮ್ಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಈ 119ನೇ ರೂಮ್ ನ ಹೊರತುಪಡಿಸಿ 118ನೇ ರೂಮ್ಗೆ ಆಕೆಯನ್ನ ಬಿಡ್ತಾರೆ. 18ನೇ ರೂಮ್ಗೆ ಬಿಟ್ಟಂತ ಸಂದರ್ಭದಲ್ಲಿ ಆಕೆಗೆ ಈ ಹಿಂದೆ ಏನೇನೆಲ್ಲ ಆಗಿತ್ತು ಎಲ್ಲವನ್ನು ಕೂಡ ನೆನಪಿಸ್ಕೊಂಡ್ ಬಿಡ್ತಾಳೆ. ಎಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ರು, ಹಾಗೆ ಹೀಗೆ ಅನ್ನೋದು ಅವಳು ಒಂದಿಷ್ಟು ಮನಸ್ಥಿತಿ ಕುಗ್ಗಿ ಹೋಗಿಬಿಟ್ಟಿರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ನಾನು ಸಾವನ್ನಪ್ಪಲೇಬೇಕು ಅನ್ನುವ ನಿರ್ಧಾರವನ್ನು ಮಾಡಿಕೊಳ್ತಾಳೆ. ಅಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿ ಬಿಡ್ತಾಳೆ. ಇದು ಅಸಲಿಗೆ ಆದಂತ ಘಟನೆ. ಇನ್ನು ಈ ಒಂದು ಸ್ನೇಹಿತರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಶಾಂತಕುಮಾರಿಯ ಸ್ನೇಹಿತರಾಗಿರುವಂತಹ ಸಾಯಿ ಕಿರಣ್ ಅನ್ನುವಂಥವ್ರು, ಲಕ್ಷ್ಮಿ ಮತ್ತು ಯಶವಂತ್, ಅದೇ ರೀತಿಯಾಗಿ 6 ಜನ ಸೇರಿಕೊಂಡು ಈ ಒಂದು ಲಾಡ್ಜ್ಗೆ ಹೋಗಿರ್ತಾರೆ. ಅಂತಂದ್ರೆ ಲಕ್ಷ್ಮಿ ವಿಚಾರವನ್ನ ಚರ್ಚೆ ಮಾಡ್ತಾರೆ. ಲಕ್ಷ್ಮಿ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಈ ದುರಂತವು ನಡೆದು ಹೋಗಿ ಬಿಡುತ್ತೆ. ಸೊ ಈಗ ಕುಟುಂಬದವರು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಏನಂತಂದ್ರೆ, ತಂದೆ ಇಲ್ಲದಂತಹ ಕುಟುಂಬ, ಅಂತಂದ್ರೆ ಹೆಣ್ಣಿನ ಪ್ರಧಾನ ಅಥವಾ ಎಣ್ಣೆ ಪ್ರಧಾನವಾಗಿರುವಂತಹ ಕುಟುಂಬ. ಏನಾಗಿರುತ್ತೆ ಅಂತಂದ್ರೆ, ಹಿಂದಿನ ದಿನ ಎಲ್ಲರೂ ಕೂಡ ಮಾತನಾಡಿಕೊಂಡಿರ್ತಾರೆ, ಪಾರ್ಟಿ ಮಾಡೋಣ, ಆ ಪಾರ್ಟಿಯಲ್ಲಿ ಒಂದು ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಎಲ್ಲರೂ ಕೂಡ ಸೇರ್ಕೊಂಡು ಮಜಾ ಮಾಡೋಣ ಅನ್ನೋ ರೀತಿಯಲ್ಲಿ ಅಂದುಕೊಂಡಿರ್ತಾರೆ. ಬಹುತೇಕ ಕುಟುಂಬದ ಒಡನಾಟ ಅಂತದೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಅವರ ಬಗ್ಗೆ ಪರಿಚಯ ಅಂತದೆಲ್ಲವೂ ಕೂಡ ಕುಟುಂಬದವರಿಗೆ ಇರುತ್ತೆ. ಹಾಗಾಗಿ ಪರ್ಮಿಷನ್ ಅನ್ನು ಕೊಟ್ಟು ಬಿಡ್ತಾರೆ. ಎಲ್ಲ ಪರ್ಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ಲಾಡ್ಜ್ಗೆ ಹೋಗ್ತಾರೆ, ಅಲ್ಲಿ ಪಾರ್ಟಿ ಮಾಡ್ತಾರೆ ಅಂತದೆಲ್ಲವೂ ಕೂಡ ಆಗುತ್ತೆ. ಅದಾದ ಬಳಿಕ ಇಂಥದ್ದೊಂದು ದುರಂತ ನಡೆದು ಹೋಗಿ ಬಿಡುತ್ತೆ. ಈಗ ಪೋಷಕರು ಹೇಳ್ತಾ ಇರುವಂಥದ್ದು, ಇದನ್ನು ಪ್ಲಾನ್ ಮಾಡಿಕೊಂಡು ನನ್ನ ಮಗಳ ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನುವ ಹಾಗೆ. ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿರುವಂಥದ್ದು, CCTV ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾಗೆ ಸಂಬಂಧಪಟ್ಟಾಗೆ ಕ್ಯಾಮ್ರಾದ ದೃಶ್ಯವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ. ತನಿಖೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಈ ಬೆನ್ನಲ್ಲೇ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಏನು ಅಂತಂದ್ರೆ, ಆ ಪಾರ್ಟಿಗೋ ಅಥವಾ ಇನ್ನೇದಕ್ಕೋ ಯಾವುದೋ ಒಂದು ಸ್ನೇಹಿತರ ಜೊತೆಗೆ ಸೇರಿಕೊಂಡು ಹೋಗಿಬಿಡ್ತೀವಿ. ನಮ್ದು ಒಂದು ಬಾರ್ಡರ್ ಅಂತ ಇರುತ್ತೆ. ಆ ಬಾರ್ಡರ್ನ ದಾಟದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆಗಳು ನಡೆದು ಹೋಗಿ ಬಿಡ್ತಾವೆ. ಲಾಡ್ಜ್ನಲ್ಲಿ ಇರುವಂಥ ಅವಶ್ಯಕತೆ ಇರಲಿಲ್ಲ, ಮತ್ತು ಅಲ್ಲಿ ಎಣ್ಣೆ ಪಾರ್ಟಿ ಮಾಡೋದಕ್ಕೂ ಅವಕಾಶ ಮಾಡಿಕೊಡಬಾರ್ದಾಗಿತ್ತು. ಆ ಓನರ್ಗೂ ಕೂಡ ಹೇಳಿರ್ತಾರಂತೆ, ನಾವಿಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ವಿ ಅಂತ. ಆಗ ಓನರು ಕೂಡ ಪರ್ಮಿಷನ್ ಕೊಟ್ಟು ಬಿಟ್ಟನಂತೆ. ಆತನ ಮೇಲೆಯೂ ಕೂಡ ಇದೀಗ FIR ಕೂಡ ಆಗಿಬಿಟ್ಟಿದೆ ಬಿಡಿ, ಅದು ಬೇರೆ ವಿಚಾರ.
ಸೊ ಇಂಥದ್ದೊಂದು ದುರಂತ ನಡೆದೋಗಿ ಬದುಕಿ ಬಹಳ ಬೇಕಾಗಿದ್ದಂಥವಳು ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನಪ್ಪಿ ಬಿಡ್ತಾಳೆ. ಈಗ ಈ ಸಾವು ಇಡೀ ದೇಶದಾದ್ಯಂತ ಸಾಕಷ್ಟು ಚರ್ಚೆಗೆ ಈಡಾಗಿಬಿಟ್ಟಿದೆ. ಸೊ ಈ ಒಂದು ಪ್ರಕರಣದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಏನು ಅಂತಂದ್ರೆ, ನೋಡಿ ಮಾಡಿ ಸ್ನೇಹ ಮಾಡಬೇಕು. ಯಾವುದೇ ಒಂದು ಪಾರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಪಾರ್ಟಿ ಮುಗಿಸ್ಕೊಂಡು ಬಾಯಿ ಮುಚ್ಕೊಂಡು ನಮ್ಮ ಕೆಲಸಕ್ಕೆ ನಾವು ವಾಪಸ್ ಬಂದು ಬಿಡಬೇಕು, ಅಥವಾ ನಮ್ಮ ಮನೆಗೆ ನಾವು ವಾಪಸ್ಸು ತಿರುಗಿ ಬಿಡಬೇಕು. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಪಾರ್ಟಿ ಇಲ್ಲದೆ ಏನು ಬೇಕಾದರೂ ಆಗಬಹುದು. ಅದರಲ್ಲೂ ಕೂಡ ಈ ಲಾಡ್ಜ್ಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಹೋಟೆಲ್ನ ಬುಕ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಪುರುಷರು ಸ್ತ್ರೀಯರು ಇಬ್ಬರು ಕೂಡ ಒಂದೇ ರೂಮಲ್ಲಿ ಇದ್ರೆ ಆ ಸಂದರ್ಭಕ್ಕೆ ಎಣ್ಣೆ ಮತ್ತಲ್ಲಿ ಹುಡುಗರು ಅದು ಏನು ಬೇಕಾದರೂ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಎಲ್ಲರೂ ಕೂಡ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಿಗೆ ಅಂತಹ ಒಂದು ಅವಕಾಶ, ಅಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಎಲ್ಲಾ ಕಡೆಗೂ ಕೂಡ ಶೇರ್ ಮಾಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.